ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 24ನೇ ಪ್ರಶ್ನೆ, ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಎಂಬಂತಹ ಚಾಪ್ಟರ್ ಇಂದ ನವೋದಯದ ವೈಶಿಷ್ಟ್ಯಗಳು ಯಾವುವು? ನವೋದಯ ಕಾಲ ಪುನರುಜ್ಜೀವನ ಕಾಲ, ಇದರ ವೈಶಿಷ್ಟ್ಯಗಳೇನು? ಮೊದಲನೇದಾಗಿ ಮಾನವತಾವಾದ, ಹ್ಯೂಮನಿಸಂ, ಮಾನವನ ಸಾಮರ್ಥ್ಯ, ಜ್ಞಾನ ಹಾಗೂ ಸಾಧನೆಗಳಿಗೆ ಹೆಚ್ಚಿನ ಮಹತ್ವವನ್ನ ಪುನರುಜ್ಜೀವನ ಕಾಲದಲ್ಲಿ ನೀಡಲಾಯಿತು. ಚರ್ಚ್ಗಳನ್ನ ಪ್ರಶ್ನಿಸಲಾಯಿತು ಅಲ್ವಾ. ಶಾಸ್ತ್ರೀಯ ಸಂಸ್ಕೃತಿ ಪುನರುತ್ಥಾನ ಆಗುತ್ತೆ. ಗ್ರೀಕ್ ಮತ್ತು ರೋಮನ್ ಸಾಹಿತ್ಯ, ಕಲೆ ಹಾಗೂ ತತ್ವಶಾಸ್ತ್ರಗಳ ಅಧ್ಯಯನ ಪುನಃ ಪ್ರಾರಂಭವಾಗುತ್ತೆ. ನವೋದಯ ಕಾಲವು ಸಾಹಿತ್ಯಕ್ಕೆ ಅನೇಕ ಕೊಡುಗೆಗಳನ್ನ ನೀಡುತ್ತೆ ಮಕ್ಕಳೇ. ವಿಜ್ಞಾನ ಮತ್ತು ತರ್ಕದ ಬೆಳವಣಿಗೆ ಆಯಿತು. ವೈಜ್ಞಾನಿಕ ಚಿಂತನೆ, ಪ್ರಯೋಗಗಳು ಮತ್ತು ಹೊಸ ಆವಿಷ್ಕಾರಗಳಿಗೆ ಉತ್ತೇಜನ ದೊರೆಯುತ್ತೆ. ಇದರಲ್ಲಿ ಕೈಗಾರಿಕಾ ಕ್ರಾಂತಿಯು ಕೂಡ ಕಾರಣ ಆಗತ್ತೆ. ಯಂತ್ರಗಳ ಸಂಶೋಧನೆಯಿಂದಾಗಿ ವೈಜ್ಞಾನಿಕ ಚಿಂತನೆ ಅಂತಂದ್ರೆ ಭೂಕೇಂದ್ರಿತ ಒಂದು ವಾದದಿಂದ ಸೌರ ಕೇಂದ್ರವಾದಕ್ಕೆ ಒಂದು ಮನ್ನಣೆ ದೊರೆತು ಅನೇಕ ಹೊಸ ಹೊಸ ಆವಿಷ್ಕಾರಗಳು ನಡೀತವೆ ಮಕ್ಕಳೇ. ಕಲೆ ಮತ್ತು ವಾಸ್ತುಶಿಲ್ಪದ ಅಭಿವೃದ್ಧಿ ಕೂಡ ಆಗತ್ತೆ. ಚಿತ್ರಕಲೆ, ಶಿಲ್ಪಕಲೆ ಮತ್ತು ಕಟ್ಟಡ ನಿರ್ಮಾಣದಲ್ಲಿ ಹೊಸ ಶೈಲಿಗಳು ಬೆಳೆಯುವಂತೆ ಆಯಿತು. ಸಾಹಿತ್ಯದ ವಿಕಾಸ, ಇಂಗ್ಲಿಷ್ ಅಷ್ಟೇ ಅಲ್ಲದೆ ಯುರೋಪಿನ ಇತರ ಭಾಷೆಗಳಲ್ಲಿಯೂ ಕೂಡ ಸಾಹಿತ್ಯ ರಚನೆ ಹೆಚ್ಚಾಗತ್ತೆ. ಶಿಕ್ಷಣದ ಪ್ರಸಾರ, ಶಿಕ್ಷಣ ಮತ್ತು ಜ್ಞಾನಾರ್ಜನೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ನವೋದಯದ ಕಾಲದಲ್ಲಿ, ಪುನರುಜ್ಜೀವನ ಕಾಲದಲ್ಲಿ ನೀಡಲಾಯಿತು. ನಂತರ ಧಾರ್ಮಿಕ ಸುಧಾರಣೆಗೆ ಈ ಕಾಲವು ಪ್ರೇರಣೆ ಆಯಿತು. ಚರ್ಚಿನ ದೋಷಗಳನ್ನ ಪ್ರಶ್ನಿಸುವ ಮನೋಭಾವ ಬೆಳೆದು ಜನರು ಧಾರ್ಮಿಕ ಸುಧಾರಣೆಗೆ ಮುಂದಾದರು ಮಕ್ಕಳು. ಮುದ್ರಣ ಯಂತ್ರದ ಬಳಕೆ, ಪುಸ್ತಕಗಳ ಪ್ರಕಟಣೆ ಹೆಚ್ಚಾಗಿ ಜ್ಞಾನವು ಜನಸಾಮಾನ್ಯರಿಗೆ ದೊರೆಯುವಂತೆ ಆಯಿತು. ಅದೇ ರೀತಿ ಅನ್ವೇಷಣಾ ಯಾತ್ರೆಗಳು, ಈ ಮೂಲಕ ಹೊಸ ಹೊಸ ಭೂ ಸಂಶೋಧನೆಗಳು ನಡೆಯುತ್ತವೆ. ಹೊಸ ದೇಶಗಳು ಮತ್ತು ಸಮುದ್ರ ಮಾರ್ಗಗಳ ಅನ್ವೇಷಣೆ ನಡೆಯಿತು. ಆಫ್ರಿಕಾದ ಗುಡೋಪ್ ಇರ್ಬೋದು, ಭಾರತ ಇರ್ಬೋದು. ಈ ರೀತಿಯಾಗಿ ಅನೇಕ ದೇಶಗಳಿಗೆ ಸಮುದ್ರ ಮಾರ್ಗಗಳನ್ನ ಕಂಡುಹಿಡಿಯಲಾಯಿತು. ಅನೇಕ ಹೊಸ ದೇಶಗಳನ್ನು ಕೂಡ ಆವಿಷ್ಕಾರ ಮಾಡಲಾಯಿತು. ಕೊನೆಯದಾಗಿ ವೈಯಕ್ತಿಕ ಸ್ವಾತಂತ್ರ್ಯದ ಪರಿಕಲ್ಪನೆ ಈ ಒಂದು ಪುನರುಜ್ಜೀವನ ಕಾಲದಲ್ಲಿ ಪ್ರಾರಂಭವಾಗುತ್ತೆ. ವ್ಯಕ್ತಿಯ ಚಿಂತನೆ ಮತ್ತು ಅಭಿವ್ಯಕ್ತಿಗೆ ಹೆಚ್ಚಿನ ಸ್ವಾತಂತ್ರ್ಯ ದೊರೆಯಿತು. ಇವು ನವೋದಯ ಕಾಲದ ವೈಶಿಷ್ಟ್ಯತೆಗಳು. ಓಕೆ, ಥ್ಯಾಂಕ್ ಯು.